ಹ್ಯಾವ್ ರೂಪದಲ್ಲಿ ಕ್ಯಾನ್ ಹ್ಯಾವ್, ಕುಡ್ ಹ್ಯಾವ್, ಮೇ ಹ್ಯಾವ್ ಮತ್ತು ಮೈಟ್ ಹ್ಯಾವ್ಗಳ ಅರ್ಥ ಮತ್ತು ಬಳಕೆ. ಹ್ಯಾವ್ ರೂಪದಲ್ಲಿ ಕ್ಯಾನ್ ಹ್ಯಾವ್, ಕುಡ್ ಹ್ಯಾವ್, ಮೇ ಹ್ಯಾವ್ ಮತ್ತು ಮೈಟ್ ಹ್ಯಾವ್ಗಳ ಅರ್ಥ ಮತ್ತು ಬಳಕೆ. ಈ ಕ್ಯಾನ್, ಕುಡ್, ಮೇ, ಮೈಟ್, ಶುಡ್ ಇವುಗಳೆಲ್ಲ ಬಿ ಜೊತೆನೂ ಬರ್ತವೆ, ಹ್ಯಾವ್ ಜೊತೆನೂ ಬರ್ತವೆ, ಡೂ ಜೊತೆನೂ ಬರ್ತವೆ. ಡೂ ಅಂದರೆ ಏನು? ಮೂರನೇ ರೂಪ. ಅದು ಮೊದಲನೇ ರೂಪ ಯಾವುದು? ಬಿ ರೂಪ. ಎರಡನೇ ರೂಪ ಯಾವುದು? ಹ್ಯಾವ್ ರೂಪ. ಮೂರನೇ ರೂಪ ಯಾವುದು? ಡೂ ರೂಪ. ಈ ಥರ ಮೂರು ರೂಪಗಳುಂಟು. ನಾನು ನಿಮಗೆ ಇದನ್ನೆಲ್ಲ ವಿಂಗಡಿಸಿ ಕಲಿಸಿದ್ದೇನೆ. ಇವುಗಳೆಲ್ಲ ನಿಮಗೆ ಬೇರೆ ಕಡೆ, ಬೇರೆ ಪುಸ್ತಕಗಳಲ್ಲಿ ಅಥವಾ ಬೇರೆ ಟೀಚರ್ಗಳ ಜೊತೆ ಇವುಗಳೆಲ್ಲ ಸಿಗಲಿಕ್ಕಿಲ್ಲ. ಹೀಗೆ ಬೇರೆ ಬೇರೆ ವಿಂಗಡಿಸಿ ಕಲಿಸುವುದು. ನಾನು ಅದೇ ಹೇಳಿದೆ ನಿಮಗೆ, ನಾನು 32 ವರ್ಷಗಳಿಂದ ಇಂಗ್ಲೀಷ್ ಕಲಿಸ್ತಾ ಇದ್ದೇನೆ. ಮತ್ತು ನಾನು ರೈನ್ ಆ್ಯಂಡ್ ಮಾರ್ಟಿನ್ ಮ್ಯಾಕ್ಮಿಲನ್ನಿಂದ ಹಿಡಿದು ಆಕ್ಸ್ಫರ್ಡ್ ಹೆಚ್ಚಿನ ಎಲ್ಲ ಇಂಗ್ಲೀಷ್ ಪುಸ್ತಕಗಳನ್ನು, ಇಂಗ್ಲೀಷ್ ವ್ಯಾಕರಣ ಪುಸ್ತಕಗಳನ್ನು ಎಷ್ಟೆಷ್ಟೋ ಸಲ ಓದಿ 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 ಅವುಗಳಲ್ಲಿ ಏನಿದೆ ಅಂತ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಪಟ್ಟು, ಸೊ ಅದನ್ನು ನನಗೆ ಸಹ ಕೆಲವೊಮ್ಮೆ ಕನ್ಫ್ಯೂಸ್ ಆದಾಗ ನಾನೇ ಚೆನ್ನಾಗಿ ಬೇರೆ ಬೇರೆ ಬರೆದು ನನ್ನದೇ ಪುಸ್ತಕಗಳನ್ನು ಮಾಡಿ ನಂತರ ಕಲಿಸ್ತಾ ಇದ್ದೆ. ಈ ಥರ ನಾನು ಮಾಡ್ತಾ ಇದ್ದೆ. ಇದನ್ನು ಸತತ 32 ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಹಾಗಾಗಿ ನಾನು ಈ ಅನುಭವದಿಂದ ನಿಮಗೆ ಇದೆಲ್ಲ ಇಷ್ಟನ್ನು ವಿಂಗಡಿಸಿ ಹೇಳ್ತಾ ಇದ್ದೇನೆ. ಇಂಗ್ಲೀಷ್ ವ್ಯಾಕರಣದಲ್ಲಿ 3 ಬೇರೆ ಬೇರೆ ರೂಪಗಳುಂಟು. ಬಿ ರೂಪ, ಹ್ಯಾವ್ ರೂಪ ಮತ್ತು ಡೂ ರೂಪ. ಅಂದರೆ 3 ಥರದ ವಾಕ್ಯಗಳುಂಟು. ಸೊ ಈ ಸಹಾಯಕ ಕ್ರಿಯಾಪದಗಳು ಏನಿದೆಯೋ ಅವೆಲ್ಲ ಜೊತೆಯಲ್ಲಿ ಬರ್ತವೆ. ಅಂದರೆ ಈ ಬಿ ರೂಪಕ್ಕೂ ಬರ್ತದೆ, ಹ್ಯಾವ್ ರೂಪಕ್ಕೂ ಬರ್ತದೆ, ಡೂ ರೂಪಕ್ಕೂ ಬರ್ತದೆ. ಅಂದರೆ ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ಶುಡ್ ಇವುಗಳೆಲ್ಲ ಎಲ್ಲ ಕಡೆನೂ ಬರ್ತವೆ. ಅದನ್ನು ನಾವು ಲಕ್ಷ್ಯದಲ್ಲಿ ಇಟ್ಕೋಬೇಕು. ಬೇರೆ ಬೇರೆ ಕಡೆ ಬಂದಾಗ, ಬಿ ರೂಪದ ಕಡೆ ಬಂದಾಗ ಬೇರೆ ಅರ್ಥ ಆಗ್ತದೆ, ಹ್ಯಾವ್ ರೂಪದ ಕಡೆ ಬಂದಾಗ ಬೇರೆ ಅರ್ಥ ಆಗ್ತದೆ, ಡೂ ರೂಪದ ಕಡೆ ಬಂದಾಗ ಬೇರೆ ಅರ್ಥ ಆಗ್ತದೆ. ಬಟ್ ಅದರ ಮುಂದೆ ಡೂ ರೂಪ ಅಂದರೆ ಮೂಲ ಕ್ರಿಯಾಪದ. ಅಂದರೆ ಕ್ಯಾನ್ ಕಮ್, ಕ್ಯಾನ್ ಗೋ, ಕುಡ್ ಕಮ್, ಕುಡ್ ಗೋ ಈ ಥರ ಆಗ್ತದೆ. ಅದೇ ಥರ ಕ್ಯಾನ್ ಹ್ಯಾವ್, ಕುಡ್ ಹ್ಯಾವ್ ಈ ಥರ ಆಗ್ತದೆ. ಅಥವಾ ಕ್ಯಾನ್ ಬಿ, ಕುಡ್ ಬಿ ಈ ಥರ ಆಗ್ತದೆ. ಓಕೆ, ಈ ಥರ 3 ಬೇರೆ ಬೇರೆ ಥರದ ರೂಪಗಳುಂಟು. ಈಗ ನಾವು ಇದನ್ನೇ ಒಂದೊಂದಾಗಿ ಕಲಿಯೋಣ. ನಾವು ಈಗ ಕಲಿಯುತ್ತಿರುವುದು ಯಾವುದೇ ಮುಖ್ಯ ಕ್ರಿಯಾಪದ ಇಲ್ಲದ ವಾಕ್ಯಗಳ ಸರಣಿ. ಬಿ ರೂಪ ಕಲಿಸಿದ್ದೆ, ಅಲ್ಲೂ ನಿಮಗೆ ಮುಖ್ಯ ಕ್ರಿಯಾಪದ ಅಂದರೆ ಮೊದಲೇ ಹೇಳಿದ್ದೇನೆ, ಕಮ್, ಗೋ, ಟೇಕ್, ಬ್ರಿಂಗ್ ಅಂದರೆ ಡೂ ರೂಪ. ಮುಖ್ಯ ಕ್ರಿಯಾಪದ ಅಂದರೆ ಡೂ ರೂಪ. ಅದು ಇಲ್ಲದ ವಾಕ್ಯಗಳನ್ನೇ ನಾವೀಗ ಕಲಿತಾ ಇದ್ದೇವೆ. ಅಂದರೆ ಬಿ ಯಲ್ಲೂ ಅವು ಇಲ್ಲದ ವಾಕ್ಯಗಳನ್ನು ಕಲಿತಿದ್ದೇವೆ. ಈಗ ನಾವು ಹ್ಯಾವಲ್ಲೂ ಅವು ಇಲ್ಲದ ವಾಕ್ಯಗಳನ್ನು ಕಲಿತಿದ್ದೇವೆ. ಅಂದರೆ ಆ್ಯಕ್ಷನ್ ಇಲ್ಲದ ವಾಕ್ಯಗಳು. ಬಿ ಅಂದರೆ ಏನು? ಸ್ಥಿತಿ ಅಥವಾ ಸ್ಥಳ. ಬಿ ಅಂದರೆ ಸ್ಥಿತಿ ಅಥವಾ ಸ್ಥಳ. ಅದೇ ಥರ ಹ್ಯಾವ್ ಅಂದರೆ ಏನು? ಹ್ಯಾವ್ ಅಂದರೆ ಸೌಮ್ಯ, ಪೊಸಿಷನ್, ಒಡೆತನ. ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವಿನ ಬಳಿ ಏನಿದೆ, ಜೊತೆಯಲ್ಲಿ ಏನಿದೆ ಅದನ್ನು ತೋರಿಸಲಿಕ್ಕೆ ನಾವು ಹ್ಯಾವನ್ನು ಉಪಯೋಗಿಸ್ತೇವೆ. ಆದ್ದರಿಂದ ಇಲ್ಲಿ ಹ್ಯಾವ್ ಎಂದರೆ ಕೇವಲ ಬಳಿ ಇರುವುದು, ಅಂದರೆ ಪೊಸಿಷನ್, ಸಂಬಂಧ, ರಿಲೇಷನ್ಶಿಪ್ ಅಥವಾ ಸ್ಥಿತಿ, ಕಂಡೀಷನನ್ನು ಮಾತ್ರ ತೋರಿಸುತ್ತದೆ. ಹ್ಯಾವ್ ಅಂದರೆ ಇಲ್ಲಿ ಏನು ತೋರಿಸ್ತದೆ? ಬಳಿ ಇರುವುದು, ಸಂಬಂಧ ಮತ್ತು ಸ್ಥಿತಿ. ಇವುಗಳ ದೊಡ್ಡ ಅನುಕೂಲವೆಂದರೆ ಇವುಗಳು ಕೂಡ ಎಲ್ಲ ಕರ್ತೃಗಳಿಗೂ ಐ, ವಿ, ಯು, ದೇ, ಹಿ, ಶಿ, ಇಟ್ ಒಂದೇ ಇರುತ್ತವೆ. ಕರ್ತ್ರ ಬದಲಾದರೂ ಪದ ಬದಲಾಗುವುದಿಲ್ಲ. ಅಂದರೆ ಈ ಕ್ಯಾನ್, ಕುಡ್, ಶುಡ್ ಎಲ್ಲ ಜೊತೆಗೂ ಐ ಆಗಲಿ, ವಿ ಆಗಲಿ, ಯು ಆಗಲಿ, ದೇ ಆಗಲಿ, ಹಿ ಆಗಲಿ, ಶಿ ಆಗಲಿ, ಇಟ್ ಆಗಲಿ, ಯಾವುದೇ ಹೆಸರಾಗಲಿ ಅದರ ಜೊತೆ ಅವುಗಳು ಅವೇ ಇರ್ತವೆ. ಕ್ಯಾನ್ ಅಂದರೆ ಕ್ಯಾನ್ ಇರ್ತದೆ. ಐ ಕ್ಯಾನ್, ಹಿ ಕ್ಯಾನ್, ಶಿ ಕ್ಯಾನ್, ಇಟ್ ಕ್ಯಾನ್, ರಮೇಶ್ ಕ್ಯಾನ್ ಈ ಥರ. ಈಗ ಮೊದಲನೇದಾಗಿ ನಾವು ಕ್ಯಾನ್ ಹ್ಯಾವ್ ಅಂದರೆ ಏನು ಅಂತ ನೋಡೋಣ. ಕ್ಯಾನ್ ಹ್ಯಾವ್ ಅಂದರೆ ಹೊಂದಿರಲು ಸಾಧ್ಯವಿದೆ. ಕ್ಯಾನ್ ಹ್ಯಾವ್ ಅಂದರೆ ಹೊಂದಿರಲು ಸಾಧ್ಯವಿದೆ. ಪ್ರೆಸೆಂಟ್ ಮತ್ತು ಫ್ಯೂಚರ್ನಲ್ಲಿ ಇವುಗಳನ್ನು ಬಳಸಲಾಗುತ್ತದೆ. ಹೇಗೆ ನೋಡಿ, ಒಂದೊಂದೇ ವಾಕ್ಯವನ್ನು ಕಲಿಯೋಣ. ಪ್ರಸ್ತುತ ಅಂದರೆ ವರ್ತಮಾನ ಅಥವಾ ಭವಿಷ್ಯತ್ ಕಾಲದಲ್ಲಿ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಬಳಿ ಏನಾದರೂ ಇರಲು ಸಾಧ್ಯವಿದೆ ಅಥವಾ ಹೊಂದಿರಬಹುದು ಎಂದು ಹೇಳಲು ಕ್ಯಾನ್ ಹ್ಯಾವ್ ಬಳಸಲಾಗುತ್ತದೆ. ಪ್ರಸ್ತುತ ಅಥವಾ ಭವಿಷ್ಯತ್ ಕಾಲದಲ್ಲಿ ಒಬ್ಬ ವ್ಯಕ್ತಿ ಅಥವಾ ವಸ್ತುವಿನ ಬಳಿ ಏನಾದರೂ ಇರಲು ಸಾಧ್ಯವಿದೆ ಅಥವಾ ಹೊಂದಿರಬಹುದು ಎಂದು ಹೇಳಲು ಕ್ಯಾನ್ ಹ್ಯಾವ್ ಬಳಸಲಾಗುತ್ತದೆ. ಉದಾಹರಣೆಗೆ, ಯು ಕ್ಯಾನ್ ಹ್ಯಾವ್ ಅ ಬ್ರೇಕ್ ನಾವ್. ನೀವು ಈಗ ಒಂದು ಬಿಡುವು ತೆಗೆದುಕೊಳ್ಳಬಹುದು ಅಥವಾ ಹೊಂದಬಹುದು. ನಿಮಗೆ ಈಗ ಬಿಡುವು ತಗೊಳ್ಳಿಕ್ಕೆ ಸಮಯ ಉಂಟು. ಯು ಕ್ಯಾನ್ ಹ್ಯಾವ್ ಅ ಬ್ರೇಕ್ ನಾವ್. ಸಮಯ, ಸ್ಥಿತಿ.
ಎವ್ರಿ ಪ್ರಾಬ್ಲಮ್ ಕ್ಯಾನ್ ಹ್ಯಾವ್ ಎ ಸೊಲ್ಯೂಷನ್. ಪ್ರತಿ ಸಮಸ್ಯೆಯು ಒಂದು ಪರಿಹಾರವನ್ನು ಹೊಂದಿರಲು ಸಾಧ್ಯವಿದೆ. ಹಿ ಕ್ಯಾನ್ ಹ್ಯಾವ್ ಅ ಲಾಟ್ ಆಫ್ ಮನಿ ಬಟ್ ಹೀ ಸಿಂಪಲ್. ಅವನ ಬಳಿ ತುಂಬ ಹಣವಿರಲು ಸಾಧ್ಯವಿದೆ, ಆದರೆ ಅವನು ಸರಳವಾಗಿದ್ದಾನೆ. ಇದು ಸೌಮ್ಯ ಮಾಲೀಕತ್ವವನ್ನು ತೋರಿಸುತ್ತದೆ. ಅಂದರೆ ಹಿ ಕ್ಯಾನ್ ಹ್ಯಾವ್ ಅ ಲಾಟ್ ಆಫ್ ಮನಿ. ದಿಸ್ ಸ್ಮಾರ್ಟ್ಫೋನ್ ಕ್ಯಾನ್ ಹ್ಯಾವ್ ಅಡ್ವಾನ್ಸ್ಡ್ ಫೀಚರ್ಸ್. ಈ ಸ್ಮಾರ್ಟ್ಫೋನ್ ಸುಧಾರಿತ ವೈಶಿಷ್ಟ್ಯಗಳನ್ನು ಹೊಂದಿರಲು ಸಾಧ್ಯವಿದೆ. ಅಂದರೆ ಇದು ತುಂಬ ಅಡ್ವಾನ್ಸ್ಡ್ ಇದೆ, ಆ ಕಾರಣ ಇದರಲ್ಲಿ ಹೊಸ ಫೀಚರ್ಗಳು ಇರಬಹುದು. ಎರಡನೇದಾಗಿ ಕುಡ್ ಹ್ಯಾವ್ ಅಂದರೆ ಏನು? ಬಳಿ ಇರಬಹುದಿತ್ತು, ಇರಬಹುದು. ಪಾಸ್ಟ್ ಪೊಲೈಟ್ ಪಾಸಿಬಿಲಿಟಿ. ಕುಡ್ ಹ್ಯಾವ್ ಅನ್ನು ಕ್ರಿಯಾಪದದ ಜೊತೆಗೆ ಅಂದರೆ ಆ್ಯಕ್ಷನ್ ವರ್ಡ್ ಜೊತೆಗೆ ಕುಡ್ ಹ್ಯಾವ್ ಗಾನ್ ಹೆಚ್ಚಾಗಿ ಬಳಸಲಾಗುತ್ತದೆ. ಕುಡ್ ಹ್ಯಾವ್ ಅಂದರೆ ಅದನ್ನು ಆ್ಯಕ್ಷನ್ ಅಂದರೆ ಡೂ ಜೊತೆ, ಅಂದರೆ ಹಿ ಕುಡ್ ಹ್ಯಾವ್ ಕಮ್, ಐ ಕುಡ್ ಹ್ಯಾವ್ ಗಾನ್, ದೇ ಕುಡ್ ಹ್ಯಾವ್ ಟೋಲ್ಡ್, ಈ ಥರ ಕುಡ್ ಹ್ಯಾವ್ ಅನ್ನು ಮುಖ್ಯ ಕ್ರಿಯಾಪದದ ಜೊತೆಗೆ ಹೆಚ್ಚಾಗಿ ಬಳಸಲಾಗ್ತದೆ. ಆದರೆ ಇಲ್ಲಿ ಕ್ರಿಯಾಪದ ಇಲ್ಲದ ವಾಕ್ಯಗಳನ್ನು ನಾವು ಕಲಿಸ್ತಾ ಇದ್ದೇವೆ ನೋಡಿ. ಆದರೆ ಯಾವುದೇ ಕ್ರಿಯಾಪದ ಇಲ್ಲದೆ ಕೇವಲ ಸ್ಥಿತಿ ಅಥವಾ ಮಾಲೀಕತ್ವದ ಬಗ್ಗೆ ಹೇಳುವಾಗ ಇದು ಭೂತಕಾಲದಲ್ಲಿ ಬಳಿ ಇರಬಹುದಿತ್ತು ಆದರೆ ಇರಲಿಲ್ಲ ಎಂದು ಕಲ್ಪನೆ ಮಾಡಲು ಅಥವಾ ಪ್ರಸ್ತುತ ಕಾಲದಲ್ಲಿ ಬಳಿ ಇರಬಹುದು ಎಂದು ಊಹಿಸಲು ಬಳಕೆಯಾಗುತ್ತದೆ. ಕುಡ್ ಹ್ಯಾವ್ ಅಂದರೆ ಒಂದು ಭೂತಕಾಲದಲ್ಲಿ ಬಳಿ ಇರಬಹುದಿತ್ತು ಆದರೆ ಇರಲಿಲ್ಲ ಎಂಬ ಕಲ್ಪನೆ ಮಾಡಲು, ಮತ್ತು ಪ್ರಸ್ತುತ ವರ್ತಮಾನ ಕಾಲದಲ್ಲಿ ಬಳಿ ಇರಬಹುದು ಎಂದು ಊಹಿಸಲು ಎರಡು ಅರ್ಥಗಳನ್ನು ಕುಡ್ ಹ್ಯಾವ್ ನಮಗೆ ಕೊಡ್ತದೆ. ಉದಾಹರಣೆಗೆ, ಐ ಕುಡ್ ಹ್ಯಾವ್ ಅ ಕಾರ್ ಟುಡೇ ಇಫ್ ಐ ಸೇವ್ಡ್ ಮನಿ. ನಾನು ಹಣವನ್ನು ಉಳಿಸಿದ್ದರೆ ಇಂದು ನನ್ನ ಬಳಿ ಒಂದು ಕಾರ್ ಇರುತ್ತಿತ್ತು. ಇದು ಕಲ್ಪನೆ. ಹಿ ಕುಡ್ ಹ್ಯಾವ್ ಅ ಹೆಡೇಕ್ ದ್ಯಾಟ್ಸ್ ವೈ ಹಿ ಈಸ್ ಕ್ವೈಟ್. ಅವನಿಗೆ ಬಹುಶಃ ತಲೆನೋವು ಇರಬಹುದು, ಅದಕ್ಕಾಗಿಯೇ ಅವನು ಶಾಂತವಾಗಿದ್ದಾನೆ. ವಿ ಕುಡ್ ಹ್ಯಾವ್ ಅ ಗ್ರೇಟ್ ಟೈಮ್ ಇಫ್ ಯು ವರ್ ಹಿಯರ್. ನೀನು ಇಲ್ಲಿದ್ದಿದ್ದರೆ ನಮಗೆ ಒಂದು ಉತ್ತಮ ಸಮಯವಿರುತ್ತಿತ್ತು. ಅನುಭವ, ಸ್ಥಿತಿ. ದ ಕೀಸ್ ಕುಡ್ ಹ್ಯಾವ್ ಅ ಬ್ಲೂ ಕೀಚೈನ್. ಆ ಕೀಲಿ ಕೈಗಳು ನೀಲಿ ಬಣ್ಣದ ಕೀಚೈನ್ ಹೊಂದಿರಬಹುದು. ನನಗೆ ನಿಖರವಾಗಿ ನೆನಪಿಲ್ಲ. ಅದೇ ಥರ ನಾವು ಮೇ ಹ್ಯಾವ್ ನೋಡೋಣ. ಮೇ ಹ್ಯಾವ್ ಅಂದರೆ ಏನು? ಬಹುಶಃ ಬಳಿ ಇರಬಹುದು. 50% ಪಾಸಿಬಿಲಿಟಿ, 50-50. ಮೇ ಹ್ಯಾವ್ ಅಂದರೆ ಮೇ ಯಾವಾಗ ಬಂದರೂ ಅನುಮತಿ ಎಲ್ಲ ಕೇಳಲಿಕ್ಕಲ್ಲ, ಬಟ್ ಮೇ ಯಾವಾಗ ಬಂದರೂ ಡೌಟ್, ಅದು 50-50 ಅಂತ ತಿಳ್ಕೋಬೇಕು. ಮೇ ಅಂದರೆ ಒಬ್ಬ ವ್ಯಕ್ತಿಯ ಬಳಿ ಅಥವಾ ಒಂದು ವಸ್ತುವಿನಲ್ಲಿ ಏನಾದರೂ ಬಹುಶಃ ಇರಬಹುದು ಎಂದು 50% ಖಚಿತತೆಯೊಂದಿಗೆ ಊಹಿಸಲು ಮೇ ಹ್ಯಾವ್ ಬಳಸಲಾಗುತ್ತದೆ. ಉದಾಹರಣೆಗೆ, ರಾಜು ಮೇ ಹ್ಯಾವ್ ಅ ಫೀವರ್ ಟುಡೇ. ರಾಜುಗೆ ಇಂದು ಬಹುಶಃ ಜ್ವರ ಇರಬಹುದು. ಶಿ ಮೇ ಹ್ಯಾವ್ ಅ ಸಿಸ್ಟರ್, ಐ ಆಮ್ ನಾಟ್ ಶುವರ್. ಅವಳಿಗೆ ಬಹುಶಃ ಒಬ್ಬ ಸೋದರಿ ಇರಬಹುದು, ನನಗೆ ಖಚಿತವಿಲ್ಲ. ದೇ ಮೇ ಹ್ಯಾವ್ ಸಮ್ ಫ್ರೀ ಟೈಮ್ ಟುಮಾರೋ. ಅವರಿಗೆ ನಾಳೆ ಬಹುಶಃ ಸ್ವಲ್ಪ ಬಿಡುವಿನ ಸಮಯ ಇರಬಹುದು. ದಿಸ್ ಶಾಪ್ ಮೇ ಹ್ಯಾವ್ ವಾಟ್ ಯು ನೀಡ್. ಈ ಅಂಗಡಿಯಲ್ಲಿ ನಿನಗೆ ಬೇಕಾದುದು ಬಹುಶಃ ಇರಬಹುದು. ಸೌಮ್ಯ. ಮೈಟ್ ಹ್ಯಾವ್ ಅಂದರೆ ಬಹುಶಃ ಬಳಿ ಇದ್ದರೂ ಇರಬಹುದು. ವೆರಿ ವೀಕ್ ಪಾಸಿಬಿಲಿಟಿ. ಮೈಟ್ ಹ್ಯಾವ್ ಬಹುಶಃ ಬಳಿ ಇದ್ದರೂ ಇರಬಹುದು. ಇದು ಮೇ ಹ್ಯಾವ್ಗಿಂತಲೂ ತೀರ ಕಡಿಮೆ ಸಾಧ್ಯತೆಯನ್ನು ತೋರಿಸುತ್ತದೆ. ಖಚಿತತೆ ತೀರ ಕಡಿಮೆ ಇದೆ, ಆದರೆ ಇದ್ದರೂ ಇರಬಹುದು ಎಂಬ ಸಂದರ್ಭದಲ್ಲಿ ಇದನ್ನು ಬಳಸುತ್ತೇವೆ. ಉದಾಹರಣೆಗೆ, ಹಿ ಮೈಟ್ ಹ್ಯಾವ್ ಅ ಮ್ಯಾಪ್ ಇನ್ ಹಿಸ್ ಬ್ಯಾಗ್. ಅವನ ಬ್ಯಾಗ್ನಲ್ಲಿ ಬಹುಶಃ ಒಂದು ನಕ್ಷೆ ಇದ್ದರೂ ಇರಬಹುದು. ಖಚಿತತೆ ತೀರ ಕಡಿಮೆ. ದಿ ಓಲ್ಡ್ ಹೌಸ್ ಮೈಟ್ ಹ್ಯಾವ್ ಎ ಸೀಕ್ರೆಟ್ ರೂಮ್. ಆ ಹಳೆಯ ಮನೆ ಬಹುಶಃ ಒಂದು ರಹಸ್ಯ ಕೋಣೆಯನ್ನು ಹೊಂದಿದ್ದರೂ ಇರಬಹುದು. ವೈಶಿಷ್ಟ್ಯ. ದೇ ಮೈಟ್ ಹ್ಯಾವ್ ಸಮ್ ಪ್ರಾಬ್ಲಮ್ಸ್ ಎಟ್ ಹೋಮ್. ಅವರಿಗೆ ಮನೆಯಲ್ಲಿ ಬಹುಶಃ ಕೆಲವು ಸಮಸ್ಯೆಗಳು ಇದ್ದರೂ ಇರಬಹುದು. ಸ್ಥಿತಿ, ಪರಿಸ್ಥಿತಿ. ಶಿ ಮೈಟ್ ಹ್ಯಾವ್ ಅ ಕೋಲ್ಡ್ ಡ್ಯೂ ಟು ದ ವೆದರ್.
ವಾತಾವರಣದ ಕಾರಣದಿಂದಾಗಿ ಅವಳಿಗೆ ಬಹುಶಃ ಶೀತ ಆಗಿದ್ದರೂ ಇರಬಹುದು ಸ್ಥಿತಿ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಬೇಕು, ನನಗೆ ಕಾನ್ಫಿಡೆನ್ಸ್ ಬೇಕು, ನಾನು ಮಾಡಿದ ವಾಕ್ಯ ಸರಿಯೋ ತಪ್ಪೋ ಅಂತ ನನಗೆ ಖಂಡಿತವಾಗಿ ಗೊತ್ತಾಗಬೇಕು ಅಂತ ಇದ್ದರೆ ನನ್ನ 3 ತಿಂಗಳ ವಿಡಿಯೋ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸೇರಿ. ಅದರಲ್ಲಿ ನಾನು ನಿಮಗೆ ನಿಮ್ಮ ವಾಟ್ಸಪ್ ನಂಬರಿಗೆ ಪ್ರತಿದಿನ ಬೆಳಿಗ್ಗೆ ಒಂದು 15 ನಿಮಿಷದ ವಿಡಿಯೋ ಕಳಿಸ್ತೇನೆ. 15 ನಿಮಿಷದ ವಿಡಿಯೋದಲ್ಲಿ ನಾನು ಪ್ರತಿ ವಿಷಯವನ್ನು 2 ಸಲ ಹೇಳಿರ್ತೇನೆ. ನೀವು ನನ್ನ ಜೊತೆ ರಿಪೀಟ್ ಮಾಡ್ತೀರಿ 2 ಸಲ. ಮತ್ತೆ ನೀವು ಇನ್ನೊಂದು 45 ನಿಮಿಷ ಆ ವಿಡಿಯೋಗಳನ್ನು ನೋಡಬೇಕು. ಅಲ್ಲಿ ನೀವು ನಿಮ್ಗೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಪ್ರಾಕ್ಟೀಸ್ ಮಾಡಬೇಕು, ಅಂದರೆ ರಿಪೀಟ್ ಮಾಡ್ತಾ ಹೋಗಬೇಕು. ಪೆನ್ನು ಮತ್ತು ಪುಸ್ತಕ ತಗೊಂಡು ಬರೀಲಿಕ್ಕೇನಿಲ್ಲ, ಲಿಸನ್ ಆ್ಯಂಡ್ ಪ್ರಾಕ್ಟೀಸ್ ನನ್ನ ಕೋರ್ಸಿನ ಉದ್ದೇಶ. ಕೇಳಿ ಮತ್ತು ಪ್ರಾಕ್ಟೀಸ್ ಮಾಡಿ. ಹೀಗೆ ನಿರಂತರ ನೀವು 3 ತಿಂಗಳು ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ನಿಮ್ಮಲ್ಲಿರುವ ಭಯ ಹೋಗ್ತದೆ. ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗ್ತದೆ. ಅದು ಗೊತ್ತಾದರೆ, ಯಾಕಂದರೆ ನೀವು ಎಲ್ಲ ಕಲ್ತವರು, ಹೆಚ್ಚಿನವರು ಗ್ರ್ಯಾಜುಯೇಟ್ಸ್ಗಳು PUC ಅಥವಾ SSC ಅಂತೂ ಕಲ್ತೇ ಇರ್ತೀರ. ಸೊ ನಿಮಗೆ ಗೊತ್ತಿದೆ ಇಂಗ್ಲೀಷ್. ಇಷ್ಟೇ ಭಯ, ನೀವು ಮಾಡಿರುವ ವಾಕ್ಯ ಸರಿಯೋ ತಪ್ಪು ಅಂತ. ಅದು ನಿಮಗೆ ಖಂಡಿತವಾಗಿ ಗೊತ್ತಾಗ್ತದೆ. ಅದು ಗೊತ್ತಾದರೆ ನೀವು ಖಂಡಿತವಾಗಿ ಧೈರ್ಯವಾಗಿ ಇಂಗ್ಲೀಷಲ್ಲಿ ಮಾತಾಡ್ತೀರಿ ಅನ್ನುವ ಭರವಸೆ ನನಗಿದೆ. ನನ್ನ ನಂಬರ್ ಇದು 9845324260. ಇದಕ್ಕೆ ವಾಟ್ಸಪ್ನಲ್ಲಿ ನನಗೆ ಮೆಸೇಜ್ ಕಳಿಸಿ, ಹಾಯ್ ಕಳಿಸಿ, ಅಥವಾ ಐ ವಾಂಟ್ ಟು ಜಾಯಿನ್ ಅಂತ ಕಳಿಸಿ. ನಿಮಗೆ ಈ ಕೋರ್ಸಿನ ಫೀ ಜಾಸ್ತಿ ಇಲ್ಲ, ಬರೀ 599 ರೂಪಾಯಿ. ಈಗ ಮೊದಲ ನಾನು 500 ವಿದ್ಯಾರ್ಥಿಗಳಿಗೆ 599 ಇಟ್ಟಿದ್ದೇನೆ. ಈಗ 500 ಸ್ಟೂಡೆಂಟ್ಸ್ ಜಾಸ್ತಿ ಆಯಿತು. ಬಟ್ ಓಕೆ, ನಾನು ಈ ಕೋರ್ಸ್ ಕಂಪ್ಲೀಟ್ ಆಗೋವರೆಗೆ ಇದೇ ಫೀಸಲ್ಲಿ ಕಲಿಸ್ತೇನೆ. ನಿಮಗೆ ಇಷ್ಟ ಇದ್ದರೆ ಕೂಡಲೇ ಸೇರಿ.